ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕರ್ನಾಟಕದಲ್ಲಿ ಬಿಗ್ ಬಾಸ್ ಅನ್ನೋದು ಬರೀ ಕಾರ್ಯಕ್ರಮವಾಗಿ ಉಳಿದಿಲ್ಲ. ಇದೊಂದು ಶೋ ಅಂತ ಜನ ನೋಡ್ತಾ ಇಲ್ಲ, ರಿಯಾಲಿಟಿ ಶೋಗೂ ಮೀರಿದ ಪ್ರೀತಿಯನ್ನ ಕೊಡ್ತಿದ್ದಾರೆ. ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಈ ಮಟ್ಟಿಗೆ ಸಕ್ಸಸ್ ಕಂಡಿರೋದು. ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಭಾರತದ ಹಲವು ಭಾಷೆಗಳಲ್ಲಿ ಪ್ರಸಾರ ಆಗುತ್ತೆ. ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಬೆಂಗಾಲಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಪ್ರಸಾರ ಆಗುತ್ತೆ. ಆದರೆ ಕನ್ನಡದಷ್ಟು ಕ್ರೇಜ್ ಯಾವ ಭಾಷೆಯಲ್ಲೂ ಇಲ್ಲ ಬಿಡಿ. ಹಿಂದಿಯಲ್ಲಿ ಬಿಗ್ ಬಾಸ್ ಶುರುವಾಗಿ 20 ಸೀಸನ್ಗಳೇ ಆಗೋಯ್ತು. ಸಲ್ಮಾನ್ ಖಾನ್ ಬಳಿಕ ದೊಡ್ಡ ದೊಡ್ಡ ನಟರೇ ನಿರೂಪಣೆ ಮಾಡ್ತಾರೆ. ಆದರೆ ಕನ್ನಡದ ಲೆವೆಲ್ಗೆ ಹವಾ ಕ್ರಿಯೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಕನ್ನಡದಲ್ಲಿ ಸಿಗ್ತಾ ಇರೋ TRP ರೇಟಿಂಗ್ಸ್ ಯಾವ ಭಾಷೆಯಲ್ಲೂ ಸಿಗ್ತಿಲ್ಲ. ಅದಕ್ಕೆ ಕಾರಣ ಒಂದೇ, ಬಿಗ್ ಬಾಸ್ ಕಾರ್ಯಕ್ರಮವನ್ನ ಕನ್ನಡಿಗರು ಅಷ್ಟು ಇಷ್ಟಪಟ್ಟು ನೋಡ್ತಿರೋದು. ರಾತ್ರಿ 9:30 ಆದ್ರೆ ಸಾಕು, ಒಂದೇ ಒಂದು ದಿನವೂ ಮಿಸ್ ಮಾಡದಂತೆ ಬಿಗ್ ಬಾಸ್ ನೋಡ್ತಾರೆ. ಈ ವಾರ ಯಾವೆಲ್ಲ ವಿಷಯಕ್ಕೆ ಕಿಚ್ಚ ಸುದೀಪ್ ಕ್ಲಾಸ್ ತಗೋಬೇಕು, ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಜನರೇ ಪಟ್ಟಿ ಮಾಡ್ತಾರೆ. ಆ ಮಟ್ಟಿಗೆ ಬಿಗ್ ಬಾಸ್ನ ಇಷ್ಟಪಡೋರಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಪ್ರಸಾರ ಆಗುವಷ್ಟು ದಿನವೂ ಬಿಗ್ ಬಾಸ್ ಜಾತ್ರೆ ಸೃಷ್ಟಿಯಾಗಿರುತ್ತೆ. ಇದೇ ಕ್ರೇಜ್ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ವರದಾನವಾಗಿ ಮಾರ್ಪಟ್ಟಿದೆ. ಬಿಗ್ ಬಾಸ್ಗೆ ಹೋದ್ರೆ ಕೈ ತುಂಬಾ ಸಂಭಾವನೆ ಸಿಗೋದಷ್ಟೇ ಅಲ್ಲ, ಬದುಕೆ ಬದಲಾಗಿ ಹೋಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಇಲ್ಲಿ ಸಿಗೋ ನೇಮು ಫೇಮು ಯಾವ ಸಿನಿಮಾ, ಯಾವ ಸೀರಿಯಲ್ ಕೂಡ ಕೊಡಲ್ಲ. ಸಿನಿಮಾ ಸ್ಟಾರ್ಸ್ ಗಳಿಗೂ ಸಿಗದಂತಹ ನೇಮು ಫೇಮ್ ಅನ್ನ ಬಿಗ್ ಬಾಸ್ ತಂದು ಕೊಡುತ್ತೆ. ಇದಕ್ಕೆ ತಾಜಾ ಉದಾಹರಣೆ ಈ ಬಾರಿಯ ಬಿಗ್ ಬಾಸ್. ಈ ಬಾರಿಯ ಬಿಗ್ ಬಾಸ್ ಮನೆಗೆ ಬಂದ ಬಹುತೇಕ ಸ್ಪರ್ಧಿಗಳ ಬದುಕೆ ಬದಲಾಗಿ ಹೋಗಿದೆ. ಈ ಮಟ್ಟಿಗಿನ ಫ್ಯಾನ್ಸ್ ಕ್ರೇಜ್ ನೋಡಿ ಅವರೇ ದಂಗಾಗಿ ಹೋಗಿದ್ದಾರೆ. ಅದರಲ್ಲೂ ಗಿಲ್ಲಿ ಬಗ್ಗೆ ಮಾತನಾಡುವಂತಿಲ್ಲ. ಬರೀ ಜನ ಮಾತ್ರ ಅಲ್ಲ, ರಾಜಕೀಯ ನಾಯಕರು ಕೂಡ ಗಿಲ್ಲಿಯ ಫ್ಯಾನ್ ಆಗಿದ್ರು. ಸಿದ್ದರಾಮಯ್ಯ ಅವರೇ ಗಿಲ್ಲಿಯನ್ನ ಕರೆಸ್ಕೊಂಡು ವಿಶ್ ಮಾಡಿದ್ರು. ಕುಮಾರಸ್ವಾಮಿ, DKಶಿ ಸೇರಿದಂತೆ ದೊಡ್ಡ ದೊಡ್ಡ ನಾಯಕರೆಲ್ಲ ಗಿಲ್ಲಿಗೆ ವಿಶ್ ಮಾಡಿದ್ರು. ಇದೆಲ್ಲ ಆಗಿ 3 ತಿಂಗಳಾಗ್ತಾ ಇದ್ದಂತೆ ಹೊಸ ಸುದ್ದಿಯೊಂದು ಹೊರಬಿದ್ದಿದೆ. ಬಿಗ್ ಬಾಸ್ ಸ್ಪರ್ಧಿಯೊಬ್ಬರು NDA ಸೇರಿದ್ದಾರೆ ಅನ್ನೋ ಮಾಹಿತಿ ಲೀಕ್ ಆಗಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಗಿಲ್ಲಿಗೆ ಕನಸು ಮನಸ್ಸಲ್ಲೂ ಊಹಿಸಿಕೊಳ್ಳೋದಿಕ್ಕೆ ಆಗದಂತಹ ಜನ ಬೆಂಬಲ ಸಿಕ್ಕಿದೆ. ಇಂತಹದೊಂದು ದಿನಕ್ಕಾಗಿ ಗಿಲ್ಲಿ ಇಷ್ಟು ದಿನ ಸೈಕಲ್ ಹೊಡೆದಿದ್ದು, ಜನರ ಪ್ರೀತಿಯೇ ನನಗೆ ಸಿಗಲಿ ಅಂತ 10 ದೇವರಿಗೆ ಕೈ ಮುಗಿದಿದ್ದು ಇದೀಗ ಒಲಿದು ಬಂದಿದೆ. ಒಂದೇ ಒಂದು ದಿನವೂ ಮನೆಯಲ್ಲಿ ಕೂರೋದಕ್ಕೆ ಆಗ್ತಾ ಇಲ್ಲ. ರಾಜಕೀಯ ನಾಯಕರೇ ತಮ್ಮ ತಮ್ಮ ಕಾರ್ಯಕ್ರಮಗಳಿಗೆ ಕರೆಯಿಸಿಕೊಳ್ತಾ ಇದ್ದಾರೆ. ಮೊದಲು ಚನ್ನಪಟ್ಟಣದಲ್ಲಿ ಗಂಗೋತ್ಸವ, ಆಮೇಲೆ DKಶಿ ನೇತೃತ್ವದಲ್ಲಿ ನಡೆದ ಕನಕೋತ್ಸವಕ್ಕೂ ಹೋಗಿದ್ರು. ಈ ವೇಳೆ ಸ್ವತಃ DK ಶಿವಕುಮಾರ್ ಅವರೇ ಗಿಲ್ಲಿಯನ್ನ ಕರೆದು ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಒಂದಿಷ್ಟು ಮಾತನಾಡಿದ್ರು. ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರ ಕಾರ್ಯಕ್ರಮಕ್ಕೂ ಹೋಗಿದ್ರು. ಆಮೇಲೆ BSY ಜನ್ಮದಿನಕ್ಕೆ ಶಿಕಾರಿಪುರಕ್ಕೂ ಹೋಗಿದ್ದ ಗಿಲ್ಲಿ ಅಲ್ಲೂ ದೊಡ್ಡ ದೊಡ್ಡ ನಾಯಕರ ಜೊತೆ ಕಾಣಿಸಿಕೊಂಡಿದ್ರು. ಹೀಗಾಗಿ ಮೇಲಿಂದ ಮೇಲೆ ರಾಜಕೀಯ ನಾಯಕರ ಜೊತೆ ಕಾಣಿಸಿಕೊಳ್ತಿರೋದ್ರಿಂದ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇಂಥ ನೇಮು ಫೇಮು ಇದ್ದಾಗಲೇ ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಸಾಧ್ಯ, ವೋಟ್ ಗಿಟ್ಟಿಸಿಕೊಳ್ಳೋದಕ್ಕೆ ಸಾಧ್ಯ. ಇದು ರಾಜಕೀಯ ನಾಯಕರಿಗೆ ಚೆನ್ನಾಗಿ ಗೊತ್ತಿದೆ. ಬಿಗ್ ಬಾಸ್ ಗೆಲ್ತಾ ಇದ್ದಂತೆ ಸೀದಾ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ರು. ಆಮೇಲೆ DKಶಿ ಗಿಲ್ಲಿಯ ಗೆಲುವಿಗೆ ಮನದುಂಬಿ ಹರಸಿದ್ರು. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಮಂಡ್ಯ ಹೈದನನ್ನ ಕೊಂಡಾಡಿದ್ರು. ಹೀಗೆ ಗಿಲ್ಲಿಯ ಗೆಲುವನ್ನ ರಾಜಕೀಯ ನಾಯಕರು ಕೂಡ ಸಂಭ್ರಮಿಸಿದ್ರು. ಹೀಗಾಗಿ ಗಿಲ್ಲಿಗೆ ರಾಜಕೀಯ ಪಕ್ಷದಿಂದ ಆಫರ್ ಬಂದಿದೆ ಅನ್ನೋ ಮಾತಿದೆ. ಆದ್ರೆ ಈ ಗುಟ್ಟು ಎಲ್ಲೂ ರಟ್ಟಾಗಿಲ್ಲ. ಈ ಬಗ್ಗೆ ಗಿಲ್ಲಿಯನ್ನ ಕೇಳಿದ್ರೆ ಹಾಗೇನಿಲ್ಲ, ನಾನು ಸಿನಿಮಾ ರಂಗ ಬಿಟ್ಟು ರಾಜಕೀಯಕ್ಕೆ ಹೋಗಲ್ಲ ಅಂದಿದ್ದಾರೆ. ಈ ಬೆಳವಣಿಗೆ ಆಗ್ತಿರೋ ಹೊತ್ತಲ್ಲೇ ಇನ್ನೊಬ್ಬ ಬಿಗ್ ಬಾಸ್ ಸ್ಪರ್ಧಿ BJP ನೇತೃತ್ವದ NDA ಸೇರ್ಕೊಂಡಿದ್ದಾರೆ. ಹೌದು, ಬಿಗ್ ಬಾಸ್ ವಿನ್ನರ್ ನಟ ಹಾಗೂ ನಿರ್ದೇಶಕ ಅಖಿಲ್ ಮಾರಾರ್ ಇದೀಗ NDA ಮೈತ್ರಿಕೂಟದ ಭಾಗ ಆಗಿದ್ದಾರೆ. ಬಿಗ್ ಬಾಸ್ ಮಲಯಾಳಂ 5ನೇ ಆವೃತ್ತಿ ಗೆದ್ದ ಅಖಿಲ್ ಮಾರಾರ್ NDA ಮಿತ್ರ ಪಕ್ಷವಾಗಿರುವ ಕೇರಳದ 2020 ಪಕ್ಷದ ಚೀಫ್ ಕೋಆರ್ಡಿನೇಟರ್ ಸಾಬು ಎಂ ಜೇಕಬ್ ಜೊತೆ ಸುದ್ದಿಗೋಷ್ಠಿ ನಡೆಸಿ ಪಕ್ಷ ಸೇರ್ಪಡೆ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಅತ್ತ ಮಲಯಾಳಂನ ಬಿಗ್ ಬಾಸ್ ಸ್ಪರ್ಧಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಇತ್ತ ಕರ್ನಾಟಕದಲ್ಲಿ ಗಿಲ್ಲಿ ವಿಷಯ ಸದ್ದು ಮಾಡೋದಕ್ಕೆ ಶುರುವಾಗಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.